ಮೇಡಮ್, ನಿಮ್ಮ ನೋಡಕ್ಕೆ ಸ್ಟೇಷನ್ ಇಂದ ರಾಜಶೇಖರ್ ಅವ್ರು ಬಂದಿದ್ದಾರೆ. ಒಳಗ್ ಕಳಿಸಿ. ನೀವು ಅರೇಂಜ್ ಮಾಡಿದ ಕಾನ್ಫರೆನ್ಸ್ಗೆ ನಾನು ಬಂದಿದ್ದೆ ಮೇಡಮ್. ಕಾನೂನು ವಿರುದ್ಧವಾದವ್ರು ಯಾರಾದ್ರೂ ಕಾಣಿಸ್ಕೊಂಡ್ರೆ ನಿಮ್ಗೆ ಇನ್ಫಾರ್ಮ್ ಮಾಡಕ್ಕೆ ಹೇಳಿದ್ರಿ. ಅಂತವ್ರೊಬ್ರು ಏರಿಯಾದಲ್ಲಿದ್ದಾರೆ ಮೇಡಮ್. ಯಾರು? ಅಬ್ದುಲ್ಲಾ ಅಂತ. ಅಬ್ದುಲ್ಲಾ? ಮಿಸ್ಟರ್ ಶೇಖರ್, ನೀವ್ ಹೇಳ್ತಿರೋ ಅಬ್ದುಲ್ಲಾ ಇವ್ರ ತರ ಇರ್ತಾರ? ಇವರೇ ಮೇಡಮ್. ನಿಮ್ ಸ್ಟೇಷನ್ ಅಲ್ಲಿ ಇವ್ರ ಹೆಸರಲ್ಲಿ ಯಾವ್ದಾದ್ರು ಕೇಸ್ ಇದೆಯಾ? ನನಗ್ ಗೊತ್ತಿರೋ ಹಾಗೆ ಯಾವ ಕೇಸು ಇಲ್ಲ. ನಾನ್ ಬಂದು 3 ವರ್ಷ ಆಯ್ತು. ನಿಮ್ಗೆ ಇವ್ರ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ಕೇಳಿ, ಕಲೆಕ್ಟ್ ಮಾಡ್ತೀನಿ. ನೋನು, ಇದು ಇಷ್ಟಕ್ಕೆ ಇರ್ಲಿ. ಹೊರಗೆ ಯಾರಿಗೂ ಗೊತ್ತಾಗೋದು ಬೇಡ. ಥ್ಯಾಂಕ್ಸ್ ಫಾರ್ ಯೋರ್ ಇನ್ಫಾರ್ಮೇಶನ್. ಯು ಮೇ ಗೋ ನೌ. ಓಕೆ ಮೇಡಮ್. ಗಿಲ್ಬರ್ಟ್ ನಾಯರ್ ಮೇಡಮ್. ಎಸ್ ಮೇಡಮ್. ಈಗ ಬಂದಿದ್ದ ಇನ್ಸ್ಪೆಕ್ಟರ್ ಹೇಳಿದ ಇನ್ಫಾರ್ಮೇಶನ್ ಇಂದ ಅವ್ರು ಹೇಳಿದ ವ್ಯಕ್ತಿ ನಾವು ಹುಡುಕ್ತಿರೋ ವ್ಯಕ್ತಿ ಒಬ್ನೇ ಅನ್ನೋದು ಕನ್ಫರ್ಮ್ ಆಯ್ತು. ವಾಟ್ ಆರ್ ಯು ಸೀಯಿಂಗ್? ಇವತ್ತಿಡೀ ಸ್ಟೇಟ್ ಹುಡುಕ್ತಾ ಇರೋ ಸಿಟಿಸನ್ ಮಸೀದಿ ಹತ್ರ ಸಾಧಾರಣ ಮೆಕ್ಯಾನಿಕ್ ಆಗಿದ್ದಾನೆ. ನಾಯರ್, ನಾವು ಅವನ ಹತ್ರ ಪ್ರಾಪರ್ ಆಗಿ ಹೋಗೋಕ್ಕೂ ಮುಂಚೆ ಕೆಲವು ಡೀಟೇಲ್ಸ್ ಕನ್ಫರ್ಮ್ ಮಾಡ್ಕೋಬೇಕು. ನನ್ನ ಜೊತೆ ಹುಡ್ತವ್ರು 4-5 ಜನ ಆದ್ರೂ ಅಬ್ದುಲ್ ತರ ಒಬ್ಬ ಸಹೋದರ ಇಲ್ಲ ಅಂತ ದಿನ ಅಲ್ಲ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀನಿ ಸರ್. ಅಬ್ದುಲ್ಲಾ ತರ ಚಿನ್ನದಂತ ಹುಡುಗ ಈ ಕಾಲದಲ್ಲಿ ಸಿಗೋದಿಲ್ಲ ಸರ್. ಎಲ್ಲೋ ಒಂದ್ ಕಡೆ ಚಪ್ಪಲಿ ಹೊಲಿತಾ ಇದ್ ನನಗೆ ದುಡ್ಡು ಕೊಟ್ಟು ಈ ಅಂಗಡಿ ಮಾಡ್ಕೊಟ್ಟಿದ್ದೆ ಅಬ್ದುಲ್ಲಾ ಅಣ್ಣ ಸರ್. ಕುಟುಂಬದ ಕಷ್ಟ ಅಂತ ಬೆಂಕಿಪಟ್ಟಣ ಮಾಡಕ್ ಹೋಗಿರೋ ನಮ್ಮ ಮಕ್ಕಳನ್ನ ಅಬ್ದುಲ್ಲಾ ಅವರೇ ಮತ್ತೆ ಓದಿಸಿದ್ದು. ಜೀವನದಲ್ಲಿ ಸೋಂಬೇರಿತನನೇ ಒಂದು ಊನ ಅಂತ ನನ್ನನ್ನು ನಡೆಸ್ತಂತ ಒಬ್ಬ ಒಳ್ಳೆಯವರೇ ಅಬ್ದುಲ್. ನಾನಾ ಅವನಿಗ ಜೊತೆಲಿರೋ ನಮ್ಗೆ ಗೊತ್ತಿಲ್ಲ ಅವ್ರು ಯಾವಾಗ ಬರ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಮಲಗ್ತಾರೆ ಅಂತ. ಮತ್ತೆ ನೀವೆಲ್ಲಿ ನೋಡಕ್ ಹೋಗ್ತೀರಾ? ಮೇಡಮ್, ನಾವು ಸಂದೇಹ ಪಟ್ಟಿದ್ದು ಸರಿ ಇದೆ. ಅಬ್ದುಲ್ಲಾ ಅಂಗಡಿನ 1996 ಆದ್ಮೇಲೆ ಶುರು ಮಾಡಿರೋದು. ಅವನ ಆಕ್ಟಿವಿಟೀಸ್ ಅವನ್ ಎಂಪ್ಲಾಯೀಸ್ಗೆ ಗೊತ್ತಿಲ್ಲ. ಆಗಾಗ ಅವನು ಅಂಗಡಿಗೆ ರಜೆ ಹಾಕ್ತಾ ಇದ್ದ. ಅವ್ನು ರಜೆ ಹಾಕಿದಾಗ VIP ಕಿಡ್ನಾಪ್ ಆದ ದಿನ ಕೋಇನ್ಸಿಡ್ ಆಗ್ತಾ ಇದೆ. ನಾಯರ್, ನಾವು ತಕ್ಷಣ ಒಂದು ಪ್ಲಾನ್ ಮಾಡಬೇಕು. ಆಲ್ಮೋಸ್ಟ್ ನಾವು ಹುಡುಕ್ತಾ ಇರೋನು ಸಿಕ್ಬಿಟ್ಟ ಅನ್ಸುತ್ತೆ. ಹತ್ರ ಬಂದ್ರು. CBI ಸರೋಜಿನಿ ಹರೀಶ್ ಚಂದ್ರನ್ ನಮ್ಮ ಹತ್ರ ಬಂದೇ ಬಿಟ್ಟಿದ್ದಾರೆ. ಇನ್ನೊಂದು ಹೆಜ್ಜೆ ಮುಂದೆ ಇಡೋದಕ್ಕೂ ನಾವು ಅವರನ್ನ ಹತ್ರ ಬಿಟ್ಕೊಳ್ಳೋದಕ್ಕೂ ಸರಿಯಾಗಿರುತ್ತೆ. ಸೊ ನಮ್ಮ ಪ್ಲಾನ್ ಖಂಡಿತವಾಗಿ ವರ್ಕೌಟ್ ಆಗ್ಬೇಕು. ಅದ್ ಸರಿನಪ್ಪ. ತಮಿಳ್ನಾಡಲ್ಲಿ ಸಾಕಷ್ಟು ಪ್ರಾಬ್ಲಮ್ ಆಗಿದೆ ನಮ್ ಕಡೆಯಿಂದ. ಒಂದ್ ಕಡೆ ಪೊಲೀಸು, ಒಂದ್ ಕಡೆ CBI ಎಲ್ಲರೂ ನಮ್ಮನ್ನ ಹುಡುಕ್ತಾ ಇದ್ದಾರೆ. ಈ ಟೈಮಲ್ಲಿ 3ನೇ ಕಿಡ್ನಾಪ್ ಅಂದ್ರೆ ಪಬ್ಲಿಕ್ ಅಲ್ಲಿ ಮಾಡೋದು. ನಾನು ನಮ್ಮಪ್ಪ ಮುಂಚೆನೆ ತೀರ್ಮಾನ ಮಾಡಿದ ಹಾಗೆ ಒಂದೊಂದು ಕೆಲ್ಸನೂ ಅವ್ರ ಜಾಗದಲ್ಲೇ ನಡಿಬೇಕು. ಅದು ನಮ್ಮ ಸರ್ಕಾರಕ್ಕೆ ಗೊತ್ತಾಗಿ ನಡಿಬೇಕು. ಆಗ್ಲೇನೆ ನಾವು ಕೊಡೋಂತ ಒಂದೊಂದು ಏಟು ಅವ್ರಿಗೆ ಸರಿಯಾಗಿ ಗೊತ್ತಾಗೋದು. ನಾಳೆ ಬೆಳಗ್ಗೆ ಅವನು ಪ್ರೇಯರ್ಗೆ ಹೋಗೋ ಟೈಮಲ್ಲಿ ಮಾಸ್ಕ್ ಸುತ್ತ ನಾವು ರೆಡಿ ಆಗಿರ್ಬೇಕು. ಅಲ್ಲಿರೋಂಥ ಯಾರಿಗೂ ನಮ್ಮ ಮೇಲೆ ಯಾವುದೇ ರೀತಿ ಸಂದೇಹ ಬರಬಾರ್ದು. ಬರೋದೇ ಇಲ್ಲ. ಸಂದೇಹನೇ ಬರ್ದಿರೋ ಹಾಗೆ DGP ಆಫೀಸ್ಗೆ ನಾನು ಹೋಗ್ತೀನಿ. ನಾನ್ ಬರ್ತೀನಿ ಕೊಡೋ. ಇಲ್ಲ ಅಣ್ಣ, ನಾನು ಒಂಟಿಯಾಗಿ ಹೋಗ್ತೀನಿ. ಬೇರೆ ಯಾರು ಬೇಡ. ನೀನೊಬ್ನೇ ಹೋದ್ರೆ CBI ಪೊಲೀಸು ನನ್ನ ಸಿವಿಯರ್ ಆಗಿ ಹುಡುಕ್ತಾ ಇದಾರೆ. ಅದಕ್ಕಲ್ಲ ಕಣೋ. ಇಲ್ಲ ಅಣ್ಣ, ನಾನು ನೋಡ್ಕೋತೀನಿ. ನೀವು ಹೊರಗಿದ್ರೆ ಸಾಕು. DGPನ ಕಿಡ್ನಾಪ್ ಮಾಡಿದ ಕೂಡಲೇ ಆ ಜಾಗ ಬಿಟ್ಟು ನಾನು ಹೊರಗೆ ಬಂದ್ಬಿಡ್ತೀನಿ. ಅದಾದ್ಮೇಲೆ ನಾನು ಯಾರು ಫಾಲೋ ಮಾಡಿದ್ರು ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ನಾನು ನೋಡ್ಕೋತೀನಿ. ಅವನ್ನ ಜೀವಂತವಾಗಿ ಹಿಡಿಬೇಕು. ಇದೇನೆ ಸಿಟಿಸನ್ಗೂ ಅವನ ಐಡಿಯಾಸ್ಗೂ ನಾವು ಹಾಕೋ ಕೊನೆ ಕೊಂಡಿ. ಇದು CBIಗೂ ನನ್ನನ್ನು ಹುಡುಕ್ತಿರೋ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ನಾನು ಇಡ್ತಿರೋ ಒಂದು ಕಪ್ ಚುಕ್ಕೆ. ಮೇಡಮ್, ದಿಸ್ ಇಸ್ ಶಂಕರ್. ನಾನು ಮಸೀದಿ ಹತ್ರ ಹೋಗ್ತಾ ಇದ್ದೀನಿ. ಓವರ್. ಮೇಡಮ್, ಮಸೀದಿ ಎಂಟ್ರೆನ್ಸ್ ಹತ್ರನೇ ವೇಟ್ ಮಾಡ್ತೀನಿ. ಓವರ್. ಒಬ್ಬೊಬ್ರ
ಒಬ್ಬೊಬ್ರೆ ಬರಕ್ ಶುರು ಮಾಡಿದ್ದಾರೆ. ಎಲ್ಲರೂ ಅಲರ್ಟ್ ಆಗಿ. ಮೇಡಮ್, ಹಿ ಈಸ್ ಹಿಯರ್ ನೌ. ಅಬ್ದುಲ್ಲಾ ಮೇಡಮ್. Yes, I'm watching. No, don't shoot. ಎಸ್ ಮ್ಯಾಮ್. ವೆಪನ್ಸ್ ಯಾರು ತೆಗಿಬೇಡಿ, ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ದಿಸ್ ಇಸ್ ಮಾಸ್ಕ್, ಓಕೆ? ಡೋಂಟ್ ಶೂಟ್. ಈಗ ಒಳಗ್ ಹೋದವನು ಯಾವಾಗ ಬೇಕಾದ್ರೂ ಹೊರಗ್ ಬರ್ಬೋದು. ಹೊರಗ್ ಬರ್ತಾ ಇದ್ದ ಹಾಗೆ ಇಮಿಡಿಯೇಟ್ ಆಗಿ ಅವನ್ನ ಅರೆಸ್ಟ್ ಮಾಡ್ಬೇಕು. ಅಲ್ಲಾಹು ಅಕ್ಬರ್. ಅಲ್ಲಾಹು ಅಕ್ಬರ್. ಅಲ್ಲಾಹು ಅಕ್ಬರ್. ಅಕ್ಬರ್. ಇನ್ ಸ್ವಲ್ಪ ಹೊತ್ತಲ್ಲಿ ಹೊರಗೆ ಬರೋ ತರ ಇದೆ ಮೇಡಮ್. ರೈಟ್, ಅಲರ್ಟ್ ಆಗಿರಿ. اللهم انت السلام منك السلام تبارك وتعالى يا ذا الجلال والاكرام. اللهم ربنا لا تقتلنا بغضبك برحمتك يا ارحم الراحمين. آمين. Be careful. ಮೇಡಮ್, ಅವನಿನ್ನೂ ಬಂದಿಲ್ಲ. ಮೇಡಮ್, ಎಲ್ಲರೂ ಹೋಗಾಯ್ತು. ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಇಲ್ಲ ಮೇಡಮ್, ಎಲ್ಲರೂ ಹೋಗಾಯ್ತು, ಆದ್ರೆ ಆ ವ್ಯಕ್ತಿ ಕಾಣಿಸ್ತಾನೆ ಇಲ್ಲ. ಏನ್ ಹೇಳ್ತಿದ್ದೀರಾ ನಾಯರ್? ಎಸ್ ಮೇಡಮ್. ಆಕ್ಟ್ ಫಾಸ್ಟ್, ಇಮಿಡಿಯೇಟ್ಲಿ. ಇಷ್ಟ ಅಲರ್ಟ್ ಆಗಿದ್ರು ಅವನ್ ಹೇಗ್ ಹೋದ, ಎಲ್ಲಿಗ್ ಹೋದ? Come on, move! ಬೇಗ ಸರ್ಚ್ ಮಾಡಿ. Move! Move! ಆ ಕಡೆ ನೋಡಿ. ನಾಯರ್, ಕಮ್ ಆನ್. ಮೇಡಮ್, ಆ ಜಾಗದಲ್ಲಿ ಅಲ್ಲಿ ಒಂದು ಸೀಕ್ರೆಟ್ ವೇ ಇದೆ ಮ್ಯಾಮ್. ಹೋಲ್ಡ್ ಇಟ್. ಗಿಲ್ಬರ್ಟ್, ಫಿಂಗರ್ ಪ್ರಿಂಟ್ಸ್ ಆಗದಿರೋ ಹಾಗೆ ಇಲ್ಲಿರೋದನ್ನ CBI ಕಸ್ಟಡಿ ಕಳ್ಸಿ. ಟೆಲಿಕಮ್ಯುನಿಕೇಶನ್ ಸೆಟಪ್. ಸರ್, ನೀನೊಬ್ಬ ಸರಿಯಾದ ಆಸಾಮಿಯಪ್ಪ. ಒಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ಸಮಯ ತಗೊಂಡ್ರ? ತೂ ತೆರೆ, ನಾನೇ ಮಾತಾಡಿ ಮುಗಿಸ್ಬಿಟ್ಟೆ. ನಮಸ್ಕಾರ ನಿಮ್ಗೆ. ನಾನೇ ಆನಂದ ಮುನ್ಸ್ವಾಮಿ ಸಿಂಧಿಗೆ ಮಾತಾಡ್ತಿರೋದು. ನಿಮ್ಮನ್ ಮರೆಯಕ್ಕಾಗುತ್ತಾ ನಾನು? ಆ ಏನು ದಪ್ಪ ಆಗ್ಬಿಟ್ಟಿದ್ದೀರಾ? ಎಲ್ಲ ನನಗ್ ಗೊತ್ತು. ನಿಮ್ಗೆ ಥೈರಾಯ್ಡ್ ತಾನೆ, ಅದಕ್ಕೆ ಹೆಂಗ್ ದಪ್ಪ ಆಗ್ಬಿಟ್ಟಿದ್ದೀರಾ? ಸರಿಯಾಗಿ ಹೇಳಿದ್ರಿ ಅಣ್ಣ. ಒಳ್ಳೆ ಕುರಿ ಮಾಂಸ, ಅರ್ಧ ಕೆಜಿ ಕುರಿ ರಕ್ತನೂ ಸೇರಿಸಿ ಒಂದ್ ದಿನಕ್ 3 ಸರಿ 7 ದಿನ ತಿಂದ್ರೆ ದರಿದ್ರ ಇಟ್ಕೊಂಡಿರೋ ಥೈರಾಯ್ಡ್ ತನ್ನಷ್ಟಕ್ಕೆ ಹೋಗ್ಬಿಡುತ್ತೆ. ಇದನ್ನೇ ನಾನು ಹೇಳ್ತಿರೋದು. ಮಾತಿಗೆ ಮುಂಚೆ ಇವನೊಬ್ನು ಸುಮ್ನೆ ಇರೋಲೆ. ನೀವು ಯಾವ್ದೋ ವಿಷಯಕ್ಕೆ ರ್ಯಾಲಿ ಪರ್ಮಿಷನ್ಗೋಸ್ಕರ DGP ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗ ಪೊಲೀಸು DGP ಹತ್ರ ಇವ್ರು ಬಂದಿದ್ದಾರೆ ಅಂತ ಹೇಳೋಗು. ಸಾರು ಯಾರು ಅಂತ ಹೇಳಬಹುದಾ? ಸಾರು ಯಾರಂದ್ರೆ ಧರ್ಮಪುರಿ MLA ಅರಿವಾನಂದಂ. ಇವ್ರೇ ನಮ್ಮ ಲೀಡ್ರು. ಇಲ್ಲಿ ನೋಡಿ, ನನ್ನಿಂದ ನಿಮ್ಗೆ ಯಾವ್ದೇ ರೀತಿ ತೊಂದರೆ ಇಲ್ಲ ಅಲ್ವಾ? ನೀವಿರೋ ತನಕ ನನ್ಗೆ ಯಾವ ತೊಂದ್ರೆನೂ ಇಲ್ಲ ಅಣ್ಣ. ನಾನ್ ಸೇಫ್ ಆಗಿ ಹೋಗ್ಬೇಕಾಗಿರೋ ಜಾಗಕ್ಕೆ ನೀವು ನನ್ನನ್ನು ಕರ್ಕೊಂಡು ಹೋಗೋದಿಲ್ಲ ಹೇಗೆ? ಅಯ್ಯೋ, ಮೈಯೆಲ್ಲ ಏನೋ ಆಗ್ತಿದೆ, ಸರ್, ಹೇಳ್ದೆ ಚುಚ್ತಿದೆ. ಯು ಮೇ ಗೋ. ಏನಪ್ಪ, ಇಲ್ಲೇ ಇರಿ ನೀವು.
ಹೋಗ್ ಬರ್ತೀನಣ್ಣ. ಏನೊಂದ್ ಮರ್ಯಾದೆ. DGP ನಮ್ಮವರು, ಚೆನ್ನಾಗ್ ನೋಡ್ಕೋ. ಆನಂದ್ ಮುನ್ಸ್ವಾಮಿ ಹೆಸರು ಹೇಳಿದ್ರೆ ಎಲ್ಲ ನಡೆದ್ಬಿಡುತ್ತೆ. ವೇದಾಚಲಂ. ಅಯ್ಯೋ ದೇವ್ರೆ. ಈ ಕಡೆನೂ ಐಟಮ್ಸ್ ಇದೆ, ತಗೊಳ್ಳಿ. ನಾಯರ್, ಎಸ್ ಮೇಡಮ್. ಅಲ್ಲೂ ಇದೆ ನೋಡಿ. ಕಲೆಕ್ಟರ್ ಸಂತಾನಂ. ಓಕೆ. ಮುಂದೆ ಏನಿದೆ ನೋಡಿ ಮೇಡಮ್. DGP ದೇವಸಗಾಯಂ. ದೇವಸಗಾಯಂ. ನಾನು ದೇವಸಗಾಯಂ. ಎಸ್, ಐ ಆಮ್ ಅರಿವಾನಂದಂ ಫ್ರಮ್ ಅತ್ತಿಪಟ್ಟಿ. ಅತಿಪಟ್ಟಿನ ಅತಿಪಟ್ಟಿನ ಅತಿಪಟ್ಟಿ ನಿನ್ಗೆ ಗೊತ್ತು? ಹಾ, ಯಾರು ನೀನು? ಹೇ, ಹೇಳು. ಸಿಟಿಸನ್. ಮಿಸ್ಟರ್ ನಾಯರ್, ಇಲ್ಲಿರೋ ಎಲ್ಲಾ ಪ್ರಾಪರ್ಟೀಸ್ CBI ಕಂಟ್ರೋಲ್ ಕಳಿಸ್ಕೊಡಿ. ಎಸ್ ಮೇಡಮ್. ಟೇಕ್ ಆಲ್ ದ ಪ್ರಾಪರ್ಟೀಸ್ ಇಮಿಡಿಯೇಟ್ಲಿ. ಕಮ್ ಆನ್, ಹರಿ ಅಪ್. ಹಲೋ, ಇಸ್ ಇಟ್ DGP's ಆಫೀಸ್? ಸಿಟಿಸನ್. ಯು ಮಿಸ್ಟರ್ ಸಿಟಿಸನ್, ನಿನ್ನ ಜಾಗದಿಂದ ಮಾತಾಡ್ತಿದ್ದೀನಿ. ಇನ್ ಸ್ವಲ್ಪ ಹೊತ್ತಲ್ಲಿ ಇದನ್ನ ಸೀಲ್ ಮಾಡ್ತೀನಿ. ನೀನಾಗೆ ವಾಲಂಟಿಯರ್ ಆಗಿ ಸರೆಂಡರ್ ಆದ್ರೆ ಪನಿಷ್ಮೆಂಟ್ ಕಮ್ಮಿ ಆಗುತ್ತೆ. ನಾನಾ ಸರೆಂಡ್ರಾ? ನನ್ನ ನೀವು ಹುಡ್ಕೊಂಡ್ ಬರೋ ಮುಂಚೆನೆ ನಾನೇ ಬರ್ತೀನಿ, ಆದಷ್ಟು ಬೇಗ. ಇಲ್ಲಿ ನೋಡು, ತಪ್ಪು ಮಾಡ್ತಾನೆ ಇದ್ಯಾ. ಮಿಸ್ ಸರೋಜಿನಿ ಹರಿಶ್ಚಂದ್ರನ್, ಸ್ಟಾಪ್, ಲೆಸನ್ ಅಂಡ್ ಪ್ರೊಸೀಡ್. ಸಾಧ್ಯವಾದ್ರೆ ನನ್ನನ್ನ ಹಿಡಿದು ತೋರಿಸಿ. ಗುಡ್ ಬೈ. ಹಲೋ ಹಲೋ. ಏಯ್, ನೀನೇ ಅಲ್ವೇನಯ್ಯ ಮೊದಲು ಬಂದು ಗುದ್ದಿದ್ದು? ನೋಡು, ಸರಿ ಇರಲ್ಲ, ಬೇಡ ಹೇಳ್ತಾ ಇದ್ದೀನಿ. ಏಯ್ ಏಯ್, ಕೈಯೆಲ್ಲ ಎತ್ತೋದು ಸರಿ ಇರಲ್ಲ. ಅದೆಲ್ಲ ಇಟ್ಕೊಬೇಡ ನನ್ನ ಹತ್ರ. ಸರೋಜಿನಿ ಹರಿಶ್ಚಂದ್ರನ್. ಇದ್ದಿರೋರು ನೀನ್ ದುಡ್ಡು ಕೊಡ್ಬೇಕು. ಏಯ್, ನೀನ್ ಯಾರ ಕಟ್ಬೇಕು ಹತ್ರ ದಂಡ. ಮಾತಾಡ್ತಾ ಇದೀಯಾ? ಪಕ್ಕದಲ್ಲೇ ಬೀಟಲ್ಲಿರೋರ್ಗೆ ಇನ್ಫಾರ್ಮ್ ಮಾಡಿ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ ಹೇಳಿ. ಎಸ್ ಮೇಡಮ್. ಹಲೋ, CBI ನಾಯರ್ ಸ್ಪೀಕಿಂಗ್. ನಾವು ಹೋಗ್ತಿರೋ ದಾರಿ ತುಂಬಾ ಟ್ರಾಫಿಕ್ ಆಗಿದೆ. ಒಬ್ಬ ಟ್ರಾಫಿಕ್ ಕಾನ್ಸ್ಟೇಬಲ್ ಕಳಿಸಿ ಬೇಗ ಕ್ಲಿಯರ್ ಮಾಡಿ. ಬಂದ್ ಹೆಂಗ್ ಗುದ್ದಿದ್ಯಾ ನೀನು? ಎತ್ತೋ ಗಾಡಿನ, ಕೀ ಕೊಡೋ. ಗುದ್ದಿದ್ದು ಅದೇ ತುಂಬಾ ಮಾತಾಡ್ತಿದ್ಯಾ ನೀನು. ಎತ್ತೋ ನೀನು ಆಟನ. ಹೋಗಯ್ಯ, ತುಂಬಾ ಮಾತಾಡ್ಬೇಡ ನೀನು. ಫಸ್ಟ್ ನಾನು ಕೀ ಕೊಡೋ, ನಂದು ಕೊಡ್ತೀಯಾ ಇಲ್ವಾ? ಇವತ್ತು ಸರಿ ಇರೋದಿಲ್ಲ ನೋಡು. ನೀವು ಜಾಸ್ತಿ ಮಾತಾಡ್ತೀರಾ. ನಿಮ್ಗಳಿಂದ ಟ್ರಾಫಿಕ್ ಜಾಮ್ ಆಗಿದೆ. ಕ್ಲಿಯರ್ ಮಾಡಿ. ತೆಗೆ ಗಾಡಿನ. ಜಾಸ್ತಿ ಮಾತಾಡ್ತೀರಿ. ಸ್ಟೇಷನ್ಗೆ ಬಂದು ಮಾತಾಡು. ತೆಗೆ ಗಾಡಿನ. ಹೋಗೋ. ಯೋ, ನೀನ್ ಹತ್ತಯ್ಯ ಗಾಡಿನ. ಇರೋ, ಹೋಗೋ ಹೋಗೋ ಬೇಗ. ತೆಗೆ ಗಾಡಿನ. ಇವಾಗ ಬಂದ್ಬಿಟ್ಟ. ತೆಗಿತೀನಿ ಸರ್. ಹಾ, ಕ್ವಿಕ್ ಕ್ವಿಕ್ ಕ್ವಿಕ್. ತೆಗೆ ಗಾಡಿನ. ಸ್ಟಾರ್ಟಿಂಗ್ ಪ್ರಾಬ್ಲಮಾ? ಹಾ, ಹೊರಡಿ. ಗೌರ್ಮೆಂಟ್ ಗಾಡಿ. ಏನೋ ಅರ್ಜೆಂಟಾಗಿ ಹೋಗ್ತಿದ್ದೀರಿ ಅಂತ ಕಾಣುತ್ತೆ. ಸಾರಿ ಮೇಡಮ್, ಒಂದು ಚಿಕ್ಕ ಪ್ರಾಬ್ಲಮ್ಮು, ಅದಕ್ಕೆ ಟ್ರಾಫಿಕ್ ಜಾಮ್ ಆಗಿದೆ. ಬಟ್ ನೌ ಇಟ್ಸ್ ಕ್ಲಿಯರ್, ನೀವು ಹೋಗ್ಬೋದು. ಹೋಗು, ಏನ್ ವೇಟ್ ಮಾಡ್ತಾ ಇದ್ಯಾ? ಕಮ್ ಆನ್. ಸಿಟಿಲಿ ಆಟೋದವರಿಂದನೇ ಪ್ರಾಬ್ಲಮ್ ಆಗೋದು. ಹಲೋ, ಸರೋಜಿನಿ ಹರಿಶ್ಚಂದ್ರನ್. ಎಸ್. ಕೇಳಿ, ನೀವು ಹುಡುಕ್ತಿರೋಂಥ ಸಿಟಿಸನ್ ನಿಮ್ ಕೈಗೇನೆ 3ನೇ ಕ್ಲೂನ ಕೊಟ್ಬಿಟ್ಟು ಹೋಗ್ಬಾರ್ದಾ? ವಾಟ್? ಶಿಟ್. ಏನಾಯ್ತು ಮೇಡಮ್? ಥರ್ಡ್ ಕಿಡ್ನಾಪಿಂಗ್. ನಾಯರ್, ಬಂದ್ ಹೋದ ಟ್ರಾಫಿಕ್ ಪೊಲೀಸ್ ನಾವು ಹುಡುಕ್ತಾ ಇರೋ ಸಿಟಿಸನ್. ಮೈ ಗಾಡ್.